ನಮಸ್ಕಾರ ಸ್ನೇಹಿತರೆ, ನಾನು ಹಾಸನದ ಸಮೀರ್. ಸ್ನೇಹಿತರೆ, ನಮ್ಮ ವಿಡಿಯೋಗಳನ್ನ ವೀಕ್ಷಿಸಿ ಬೆಂಗಳೂರಿನಿಂದ ನಮ್ಮ ಸ್ನೇಹಿತರೊಬ್ರು ನಮ್ಮ ವರ್ಕ್ಶಾಪಿಗೆ ಬಂದು, ಸರ್ ನನಗೊಂದು ರಾಕೆಟ್ ಸ್ಟವ್ ಮಾಡ್ಕೊಡಿ, ಅಂದ್ರೆ ಸೌದೆ ಒಲೆ ಮಾಡ್ಕೊಡಿ ಅಂತ ಕೇಳಿದ್ರು. ಆಗ್ಲಿ ಸರ್ ಮಾಡ್ಕೊಡ್ತೀನಿ, ಸ್ವಲ್ಪ ಸಮಯ ಕೊಡ್ಬೇಕು, ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಬನ್ನಿ ಸ್ನೇಹಿತರೆ, ಈಗ ರಾಕೆಟ್ ಸ್ಟವ್ ಯಾವ ರೀತಿ ತಯಾರಿಸಿದೀನಿ ಅಂತ ತೋರಿಸ್ಕೊಡ್ತೀನಿ. ರಾಕೆಟ್ ಸ್ಟವ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು 6 ಇಂಚ್ ಸ್ಕ್ವೇರ್ ಪೈಪ್, ಥಿಕ್ನೆಸ್ 6 mm ಇದೆ. ಬಾಟಮ್ ಸೈಡಿನ ಪೈಪು 20 ಇಂಚ್ ಬರೋ ರೀತಿ ಕ್ರಾಸ್ ಕಟಿಂಗ್ ಮಾಡ್ತೇನೆ. 45 ಡಿಗ್ರಿಗೆ ಕ್ರಾಸ್ ಕಟಿಂಗ್ ಮಾಡ್ಕೊಳ್ತೀನಿ. ಅದೇ 45 ಡಿಗ್ರಿಯ ಇನ್ನೊಂದು ಬದಿಯ ಪೈಪು 24 ಇಂಚಿಗೆ ಕಟ್ ಮಾಡ್ಕೊಳ್ತೀನಿ, ಅಂದ್ರೆ 2 ಅಡಿಗೆ ಕಟ್ ಮಾಡ್ತೀನಿ. ಈಗ ವೆಲ್ಡಿಂಗ್ ಮಾಡ್ತಿರುವ ಈ ರಾಡ್ಗಳು ಬೂದಿ ಕೆಳಗಡೆ ಬೀಳೋದಕ್ಕೆ. ಸ್ಟವ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಮೇಲ್ಗಡೆ ಪಾತ್ರೆ ಇಡೋದಕ್ಕೆ ಈ ರೀತಿ ಒಂದು ಫ್ರೇಮ್ ಮಾಡಿದ್ದೀನಿ. ಈ ಡೋರ್ ಓಪನ್ ಮಾಡಿ ಈ ಡೋರಿನಿಂದಾನೇ ಸೌದೆ ಹಾಕಬೇಕು. ಈ ಜಾಗದಲ್ಲೇ ಸೌದೆ ಹಾಕೋ ಜಾಗ. ಈ ಕೆಳಭಾಗದಲ್ಲಿ ನೋಡಿ, ಈ ಪೈಪ್ ಇದೆಯಲ್ಲ, ಈ ಪೈಪಲ್ಲಿ ಒಂದು ಡೋರ್ ಮಾಡಿದ್ದೀನಿ. ಇದು ನಮಗೆ ಎಷ್ಟು ಬೇಕೋ ಅಷ್ಟು ಓಪನ್ ಮಾಡಿದ್ರೆ ಆಕ್ಸಿಜನ್ ಸಪ್ಲೈ ಒಳಗಡೆ ಆಗುತ್ತೆ. ಮತ್ತು ಬೂದಿ ತೆಗೆಯೋಕ್ಕೂ ಇದೇ ಜಾಗದಿಂದ ನಾವು ಬೂದಿನೂ ಕೂಡ ತೆಗಿಬಹುದು. ಬನ್ನಿ ಸ್ನೇಹಿತರೆ, ಈಗ ಈ ಸೌದೆ ಒಲೆ ಅಂದ್ರೆ ರಾಕೆಟ್ ಸ್ಟವ್ ಯಾವ ರೀತಿ ಉರಿಯುತ್ತೆ ಅಂತ ಒಂದು ಸಣ್ಣ ಟ್ರಯಲ್ ನೋಡೋಣ. ಸ್ವಲ್ಪ ಸೌದೆ ಹಾಕ್ಬಿಟ್ಟು ಟ್ರಯಲ್ ನೋಡ್ತೀನಿ. ಸೌದೆ ಡೈರೆಕ್ಟ್ ಆಗಿ ಹಚ್ಚೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಸೀಮೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ ಸ್ವಲ್ಪ ಬೇಗ ಉರಿಲಿ ಅಂತ ಸ್ವಲ್ಪ ಚಕ್ಕೆ ಪೀಸು ಕೂಡ ಹಾಕಿದ್ದೀನಿ. ವಾವ್ ಸ್ನೇಹಿತರೆ, ನಾನೇನು ಹೇಳೋದೇ ಬೇಕಾಗಿಲ್ಲ, ನಿಮ್ಮ ಕಣ್ಣಿಂದ ನೀವೇ ನೋಡ್ತಾ ಇರ್ಬೋದು. ಚಕ್ಕೆ ಪೀಸಿನ ಸಹಾಯದಿಂದ ಸೌದೆ ತುಂಬಾ ಬೇಗ ಉರಿಯಕ್ಕೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಸೌದೆನೂ ಕೂಡ ತುಂಬಾ ಚೆನ್ನಾಗಿ ಒಣಗಿತ್ತು. ನೋಡಿ ಸ್ನೇಹಿತರೆ, ಎಷ್ಟು ಎತ್ತರಕ್ಕೆ ಬೆಂಕಿ ಬರ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ಹೊಗೆ ಅನ್ನೋ ಮಾತೇ ಇಲ್ಲ ಸ್ನೇಹಿತರೆ. ಹೊಗೆ ಅನ್ನೋದು ಕಾಣಿಸ್ತಾನೂ ಇಲ್ಲ ಸ್ನೇಹಿತರೆ. ನಿಜವಾಗ್ಲೂ ಸ್ನೇಹಿತರೆ, ಹೀಗೆ ಬಿಟ್ರೆ ಇನ್ನು ಅರ್ಧ ಗಂಟೆಗೂ ಜಾಸ್ತಿ ಉರಿಬಹುದು. ಇಲ್ಲಿ ತುಂಬಾ ಶಾಖ ಜಾಸ್ತಿ ಆಗ್ತಾ ಇದೆ, ತುಂಬಾ ಸೆಕೆ ಆಗ್ತಾ ಇದೆ. ಅದಕ್ಕೆ ನಾನು ಈ ಸೌದೆ ತೆಗೆದು ಇದಕ್ಕೆ ನೀರ್ ಹಾಕಿ ಬೆಂಕಿ ಆರಿಸ್ತಾ ಇದ್ದೀನಿ ಸ್ನೇಹಿತರೆ.